ಸಬ್ಸ್ಕ್ರೈಬ್ ಮಾಡಿ ಐಟೆಕ್ ಕನ್ನಡವನ್ನು, ಜೊತೆಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋವನ್ನು ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಟೆಕ್ ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ನ ಹೊಸ ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ವಾಟ್ಸಪ್ನ ಮೊದಲನೇ ಅಪ್ಡೇಟ್ ಹೆಸರು ಆ್ಯಡ್ ಫೇವ್ರೇಟ್ ಅಂತ. ಅಂದರೆ ಸ್ನೇಹಿತರೆ, ವಾಟ್ಸಪ್ಪಲ್ಲಿ ನೀವು ಯಾವುದೇ ಕಾಂಟ್ಯಾಕ್ಟ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ನಂತರ ಸ್ನೇಹಿತರೆ ಇಲ್ಲಿ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಡ್ ಫೇವ್ರೇಟ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಅವರ ಕಾಂಟ್ಯಾಕ್ಟ್ ಫೇವ್ರೇಟಲ್ಲಿ ಆ್ಯಡ್ ಆಗಿರುತ್ತೆ. ನೀವು ಅವರಿಗೆ ಮೆಸೇಜನ್ನು ಮಾಡಬೇಕಂದ್ರೆ ನೀವು ಅವರ ಕಾಂಟ್ಯಾಕ್ಟನ್ನು ವಾಟ್ಸಪ್ಪಲ್ಲಿ ಹುಡುಕುವಂಥ ಅವಶ್ಯಕತೆ ಇರುವುದಿಲ್ಲ. ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಬೆರಳಿಟ್ಟು ನೀವು ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ಫೇವ್ರೇಟ್ಸ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಆ್ಯಡ್ ಮಾಡ್ತಕ್ಕಂಥ ಕಾಂಟ್ಯಾಕ್ಟ್ಗಳು ಇಲ್ಲಿ ಬಂದಿರುತ್ತೆ ಸ್ನೇಹಿತರೆ. ಇಲ್ಲಿಂದ ಸುಲಭವಾಗಿ ನೀವು ಅವರಿಗೆ ಮೆಸೇಜನ್ನು ಮಾಡ್ಬೋದು. ಜೊತೆಗೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ಮ್ಯಾನೇಜ್ ಫೇವ್ರೇಟ್ಸ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಬೇಡ ಅಂದರೆ ಡಿಲೀಟು ಸಹ ಮಾಡ್ಬೋದು. ಜೊತೆಗೆ ಅವರ ಹೆಸರನ್ನು ನೀವು ಇಲ್ಲಿ ನಿಮ್ಗೆ ಬೇಕಾದ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಫಸ್ಟ್ ನಂಬರಲ್ಲಿ ಇಡ್ಬೋದು. ಈ ರೀತಿ ಅಡ್ಜಸ್ಟನ್ನು ಸಹ ಮಾಡ್ಕೋಬೋದು. ಸ್ನೇಹಿತರೆ, ವಾಟ್ಸಪ್ನ ಎರಡನೇ ಅಪ್ಡೇಟ್ ಏನಪ್ಪ ಅಂದರೆ ಒಂದೇ ವಾಟ್ಸಪ್ ಅಪ್ಲಿಕೇಶನಲ್ಲಿ ನಾವು 2 ವಾಟ್ಸಪ್ ಅಕೌಂಟನ್ನು ಯೂಸ್ ಮಾಡ್ಬೋದು. ಅಂದರೆ ಸ್ನೇಹಿತರೆ, ನಿಮ್ಮ ಫೋನಲ್ಲಿ 2 ಮೊಬೈಲ್ ನಂಬರ್ ಇದ್ದರೆ ನೀವು 2 ವಾಟ್ಸಪ್ ಅಪ್ಲಿಕೇಶನನ್ನು ಬಳಸುವಂಥ ಅವಶ್ಯಕತೆ ಇಲ್ಲ. ಒಂದೇ ವಾಟ್ಸಪ್ ಅಪ್ಲಿಕೇಶನಲ್ಲಿ ನೀವು 2 ಅಕೌಂಟನ್ನು ಯೂಸ್ ಮಾಡ್ಬೋದು. ಇದಕ್ಕೆ ಸ್ನೇಹಿತರೆ ನೀವು ಇಲ್ಲಿ ಮೇಲೆ 3 ಡಾಟ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ನೇಹಿತರೆ ಸೆಟ್ಟಿಂಗ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಡ್ ಅಕೌಂಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಲ್ರೆಡಿ ಒಂದು ಅಕೌಂಟ್ ಇರುತ್ತೆ ಸ್ನೇಹಿತರೆ. ಜೊತೆಗೆ ಕೆಳಗಡೆ ಸ್ನೇಹಿತರೆ ಇಲ್ಲಿ ಆ್ಯಡ್ ಅಕೌಂಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವಾಟ್ಸಪ್ಪಲ್ಲಿ ಯಾವ ರೀತಿ ಲಾಗಿನ್ ಆಗ್ತೀರಾ, ಫೋನ್ ನಂಬರನ್ನು ಎಂಟರ್ ಮಾಡಿ OTPನ ಎಂಟರ್ ಮಾಡಿ ಅದೇ ರೀತಿ ನೀವು ಲಾಗಿನ್ ಆಗಿ 2 ಅಕೌಂಟನ್ನು ಯೂಸ್ ಮಾಡ್ಬೋದು. ನಿಮಗೆ ಬೇಕಾದ ಅಕೌಂಟನ್ನು ನೀವು ಸ್ವಿಚ್ ಮಾಡಿ ಯೂಸ್ ಮಾಡ್ಬೋದು ಸ್ನೇಹಿತರೆ, ವಾಟ್ಸಪ್ನ ಮೂರನೇ ಅಪ್ಡೇಟ್ ಏನಪ್ಪ ಅಂದರೆ ವಾಟ್ಸಪ್ ಸ್ಟೇಟಸನ್ನು ನಾವು HD ಅಪ್ಲೋಡ್ ಮಾಡ್ಬೋದು. ಇದಕ್ಕೆ ಸ್ನೇಹಿತರೆ ನೀವು ಇಲ್ಲಿ ಕೆಳಗಡೆ ಗ್ರೀನ್ ಕಲರ್ ಕ್ಯಾಮ್ರಾ ಐಕನ್ ಮೇಲೆ ಕ್ಲಿಕ್ ಮಾಡಬೇಡಿ. ಮೇಲೆ ಟಾಪಲ್ಲಿ ಕ್ಯಾಮ್ರಾ ಐಕನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ ಇಲ್ಲಿಂದ ನೀವು ಯಾವ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಬಯಸ್ತೀರೋ ಆ ವಿಡಿಯೋನ ಸೆಲೆಕ್ಟ್ ಮಾಡಿ. ವಿಡಿಯೋನ ಸೆಲೆಕ್ಟ್ ಮಾಡಿದ ನಂತರ ಸ್ನೇಹಿತರೆ ಮೇಲೆ ನೀವು ಟಾಪಲ್ಲಿ ಗಮನಿಸ್ಬೋದು HD ಅಂತ ಆಪ್ಷನ್ ಬಂದಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ನೇಹಿತರೆ ಮೀಡಿಯಾ ಕ್ವಾಲಿಟಿ ಅಂತ ಇರುತ್ತೆ. 2 ಆಪ್ಷನ್ ಇರುತ್ತೆ ಸ್ನೇಹಿತರೆ, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮತ್ತು HD ಕ್ವಾಲಿಟಿ ಅಂತ ಇರುತ್ತೆ. HD ಕ್ವಾಲಿಟಿನ ಸೆಲೆಕ್ಟ್ ಮಾಡಿ. ನಂತರ ಸ್ನೇಹಿತರೆ ನೀವು ಸ್ಟೇಟಸನ್ನು ಅಪ್ಲೋಡ್ ಮಾಡಿ. ನೀವು ಅಪ್ಲೋಡ್ ಮಾಡ್ತಕ್ಕಂಥ ಸ್ಟೇಟಸ್ ಸ್ನೇಹಿತರೆ HDಯಲ್ಲಿ ಅಪ್ಲೋಡ್ ಆಗುತ್ತೆ. ಸ್ನೇಹಿತರೆ, ವಾಟ್ಸಪ್ನ 4ನೇ ಅಪ್ಡೇಟ್ ಏನಪ್ಪ ಅಂದರೆ ಮೊದಲು ಸ್ನೇಹಿತರೆ ವಾಟ್ಸಪ್ ಸ್ಟೇಟಸಲ್ಲಿ ನಾವು 30 ಸೆಕೆಂಡ್ಗಳ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ವಿ. ಈಗ ಸ್ನೇಹಿತರೆ ವಾಟ್ಸಪ್ನ ಹೊಸ ಅಪ್ಡೇಟ್ನ ಪ್ರಕಾರ ನಾವು 1 ನಿಮಿಷದ ವಿಡಿಯೋವನ್ನು ವಾಟ್ಸಪ್ ಸ್ಟೇಟಸ್ಗೆ ಅಪ್ಲೋಡ್ ಮಾಡ್ಬೋದು. ಈಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ವಿಡಿಯೋನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ. ನೀವು ಇಲ್ಲಿ ಮೇಲೆ ಗಮನಿಸ್ಬೋದು ಮೊದಲು ನಮಗಿಲ್ಲಿ 30 ಸೆಕೆಂಡ್ಗಳಷ್ಟೇ ಟೈಮಿಂಗ್ ತೋರಿಸ್ತಾ ಇತ್ತು. ಈಗ 1 ನಿಮಿಷದ ಟೈಮಿಂಗನ್ನು ತೋರಿಸ್ತಾ ಇದೆ. ಈ ರೀತಿ ಸ್ನೇಹಿತರೆ ವಾಟ್ಸಪ್ನಲ್ಲಿ ನಾವೀಗ 1 ನಿಮಿಷದ ವಿಡಿಯೋವನ್ನು ಸಹ ವಾಟ್ಸಪ್ ಸ್ಟೇಟಸ್ಗೆ ಅಪ್ಲೋಡ್ ಮಾಡ್ಬೋದು. ಸ್ನೇಹಿತರೆ, ವಾಟ್ಸಪ್ನ 5ನೇ ಅಪ್ಡೇಟ್ ಏನಪ್ಪ ಅಂದರೆ ವಾಟ್ಸಪ್ಪಲ್ಲಿ ನಾವು ಚಾಟ್ನ ಲಾಕ್ ಮಾಡ್ಬೋದು. ಅಂದರೆ ಸ್ನೇಹಿತರೆ ವಾಟ್ಸಪ್ಪಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ಗಳಿರುತ್ತೆ, ನಾವು ಅವ್ರ ಜೊತೆ ಚಾಟ್ ಮಾಡ್ತಾ ಇರ್ತೀವಿ. ಅಂಥ ಚಾಟನ್ನು ನಾವು ಲಾಕ್ ಮಾಡ್ಬೋದು. ಬೇರೆಯವರು ಯಾರೇ ಬಂದು ನೋಡಿದ್ರೂ ಸಹ ಅವ್ರಿಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಈಗ ಸ್ನೇಹಿತರೆ ವಾಟ್ಸಪ್ಪಲ್ಲಿ ಚಾಟ್ ಲಾಕ್ ಹೇಗೆ ಮಾಡೋಣ ಅಂತ ನೋಡೋಣ. ಈಗ ಸ್ನೇಹಿತರೆ ಉದಾಹರಣೆಗೆ ಒಂದು ಕಾಂಟ್ಯಾಕ್ಟ್ ಮೇಲೆ ನಾನು ಲಾಂಗ್ ಪ್ರೆಸ್ ಮಾಡ್ತಾ ಇದ್ದೀನಿ. ನಂತರ ಸ್ನೇಹಿತರೆ ಮೇಲೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಕ್ ಚಾಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫಿಂಗರ್ ಪ್ರಿಂಟ್ ಅಥವಾ ಪಾಸ್ವರ್ಡನ್ನು ಕೇಳುತ್ತೆ. ಈಗ ಸ್ನೇಹಿತರೆ ಈ ಚಾಟ್ ಲಾಕ್ ಆಗಿರುತ್ತೆ. ಈ ಲಾಕ್ ಆಗಿರುವಂಥ ಚಾಟನ್ನು ನೀವು ನೋಡಬೇಕಂದ್ರೆ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಬೆರಳಿಟ್ಟು ಸ್ಕ್ರೋಲ್ ಡೌನ್ ಮಾಡಿದಾಗ ಮೇಲೆ ಇಲ್ಲಿ ಲಾಕ್ಡ್ ಚಾಟ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಪುನಃ ಸ್ನೇಹಿತರೆ ಇಲ್ಲಿ ನಿಮಗೆ ಪಾಸ್ವರ್ಡ್ ಅಥವಾ ಫಿಂಗರ್ ಪ್ರಿಂಟ್ ಕೇಳುತ್ತೆ. ಈಗ ಸ್ನೇಹಿತರೆ ನೀವು ಲಾಕ್ ಮಾಡಿದಂಥ ಎಲ್ಲ ಚಾಟ್ಸ್ಗಳು ಇಲ್ಲಿ ಬಂದಿರುತ್ತೆ. ನೀವು ಇಲ್ಲಿಂದ ಅವ್ರಿಗೆ ಮೆಸೇಜನ್ನು ಮಾಡ್ಬೋದು. ಅವ್ರು ಮೆಸೇಜ್ ಮಾಡೋದು ಸಹ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಬೇಡ ಅಂದರೆ ಸ್ನೇಹಿತರೆ ಆ ಕಾಂಟ್ಯಾಕ್ಟ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದಾಗ ಮೇಲೆ ಡಿಲೀಟ್ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಚಾಟ್ ಲಾಕ್ಸ್ ಹತ್ತಿರ ಆಫ್ ಆಗುತ್ತೆ. ಸೊ ಇದು ಸ್ನೇಹಿತರೆ ವಾಟ್ಸಪ್ನ 5 ಹೊಸ ಅಪ್ಡೇಟ್ಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಮಸ್ಕಾರ.